ನಟಿ ಕಾರುಣ್ಯರಾಮ್ ತಂಗಿ ಸಮೃದ್ಧಿ ರಾಮ್ ಕಾಸಿನ ಕಹಾನಿ ಬಗೆದಷ್ಟು ಹೊಸ ಕಥೆಗಳು ಬಯಲಾಗ್ತಾ ಇವೆ. ಸಾಲಗಾರರ ಕಾಟಕ್ಕೆ ಬೇಸತ್ತಂತಹ ನಟಿ ಕಾರುಣ್ಯರಾಮ್ ಪೊಲೀಸ್ ಠಾಣೆಯ ಮೆಟ್ಟಿಲೇರಿ ತಂಗಿ ವಿರುದ್ಧವೇ ದೂರನ್ನ ಕೊಟ್ರೆ ಅಕ್ಕನನ್ನ ಟ್ರಿಗರ್ ಮಾಡಿದ್ರೆ ತಂಗಿಯೂ ಟ್ರಿಗರ್ ಆಗ್ತಾಳೆ ಅನ್ನುವಂತಹ ಸಮೃದ್ಧಿ ರಾಮ್ ಸಿನಿಮಾ ಸ್ಟೈಲ್ನ ಡೈಲಾಗ್ ಸದ್ಯ ವೈರಲ್ ಆಗಿದೆ. ಕಾರುಣ್ಯರಾಮ್ ಕುಟುಂಬ ಆನ್ಲೈನ್ ಬೆಟ್ಟಿಂಗ್ ದಂಧೆಗೆ ಸಿಲುಕಿ ಒದ್ದಾಡ್ತಾ ಇದೆ. ತಂಗಿ ಸಮೃದ್ಧಿ ಮಾಡಿದ್ದ ತಪ್ಪಿಗೆ ಅಕ್ಕ ಕಾರುಣ್ಯ ಠಾಣೆ ಮೆಟ್ಟಿಲೇರಿ ನ್ಯಾಯಕ್ಕಾಗಿ ಅಂಗಲಾಚುತ್ತಿದ್ದಾರೆ. ಸ್ವಂತ ತಂಗಿ ಸೇರಿದಂತೆ 6 ಜನರ ವಿರುದ್ಧ ನಿನ್ನೆಯಷ್ಟೇ ನಟಿ ದೂರು ಕೊಟ್ಟಿದ್ರು. ಈ ಬೆನ್ನಲ್ಲೇ ಇದೀಗ ತಂಗಿ ಸಮೃದ್ಧಿ ಕಾಸಿನ ಕಹಾನಿ ಬಗೆದಷ್ಟು ಬಯಲಾಗ್ತಿದೆ. ಬಗೆದಷ್ಟು ಬಯಲಾಗ್ತಾ ಇದೆ ನಟಿ ಕಾರುಣ್ಯ ತಂಗಿಯ ಕಾಸಿನ ಕಹಾನಿ. ಅಕ್ಕನ ತಂಟೆಗೆ ಬಂದವರಿಗೆ ಸಿನಿಮಾ ಸ್ಟೈಲ್ನಲ್ಲೇ ಸಮೃದ್ಧಿ ವಾರ್ನ್. ನಟಿ ಕಾರುಣ್ಯರಾಮ್ ತಂಗಿ ಸಮೃದ್ಧಿ ರಾಮ್ ಆನ್ಲೈನ್ ಬೆಟ್ಟಿಂಗ್ ದಂಧೆಯಲ್ಲಿ ತೊಡಗಿ ಬರೋಬ್ಬರಿ 25 ಲಕ್ಷ ರೂಪಾಯಿ ಕಳೆದುಕೊಂಡು ಅಕ್ಕ ಅಪ್ಪ ಅಮ್ಮನಿಂದಲೇ ದೂರವಾಗಿ ಬಿಟ್ಟಿದ್ದಾರೆ. ತಂಗಿ ಮಾಡಿದ್ದ ತಪ್ಪಿಗೆ ಅಕ್ಕ ಕಾರುಣ್ಯ ಸಾಲಗಾರರ ಕಾಟಕ್ಕೆ ಸಿಲುಕಿ ಈಗಾಗಲೇ ತಂಗಿ ಸೇರಿದಂತೆ 6 ಜನರ ವಿರುದ್ಧ ದೂರು ದಾಖಲಿಸಿದ್ದಾರೆ. ತಂಗಿ ಹಿಡಿದ ಹಾದಿಯಿಂದ ನಮ್ಮ ಕುಟುಂಬ ನೆಮ್ಮದಿ ಕಳೆದುಕೊಂಡಿದೆಯಂತ ಸಂಕ್ರಾಂತಿ ದಿನ ನಟಿ ಕಾರುಣ್ಯ ವಿಡಿಯೋ ಮಾಡಿ ಕಣ್ಣೀರು ಸುರಿಸಿದ್ರು. ಈ ಬೆನ್ನಲ್ಲೇ ರೊಚ್ಚಿಗೆದ್ದ ತಂಗಿ ಸಮೃದ್ಧಿ ಅಕ್ಕನಿಗೆ ತೊಂದರೆ ಕೊಟ್ಟವರಿಗೆ ಸಿನಿಮಾ ಸ್ಟೈಲ್ನಲ್ಲೇ ವಾರ್ನ್ ಮಾಡಿದ್ದಾರೆ. ಹೌದು, ನಿನ್ನೆಯಷ್ಟೇ ನಟಿ ಕಾರುಣ್ಯ ದೂರಿನ ಬೆನ್ನಲ್ಲೇ ಅಕ್ಕ ತಂಗಿ ವಿರುದ್ಧವೇ ಮತ್ತೊಂದು ಮೋಸದ ಕತೆ ರಿವೀಲ್ ಆಗಿತ್ತು. ಕಾರುಣ್ಯ ಕಂಪ್ಲೇಂಟ್ ಕೊಟ್ಟ ದೂರಿನಲ್ಲಿ ಸಮೃದ್ಧಿ ಸ್ನೇಹಿತೆ ಪ್ರತಿಭಾಳ ಹೆಸರು ಕೂಡ ಇತ್ತು. ಆದ್ರೆ ಇದೇ ಪ್ರತಿಭಾ ಅನ್ನೋರು ಕಳೆದ ಮೇ ತಿಂಗಳಲ್ಲೇ ಆರ್ಆರ್ ನಗರ ಠಾಣೆಗೆ ಇವರಿಬ್ಬರ ವಿರುದ್ಧ ವಂಚನೆ ಕೇಸ್ ದಾಖಲಿಸಿದ್ರು. ಅಕ್ಕ ತಂಗಿ ಸೇರಿ ನನ್ನಿಂದ 3 ಲಕ್ಷ ರೂಪಾಯಿ ಪಡೆದು ಕೊಡದೆ ಸತಾಯಿಸುತ್ತಿದ್ದಾರೆ, ಕೇಳಿದ್ರೆ ಧಮ್ಕಿ ಹಾಕ್ತಿದ್ದಾರೆ ಅಂತ ಉಲ್ಲೇಖಿಸಿದ್ರು. ಆದ್ರೀಗ ತಂಗಿ ಸಮೃದ್ಧಿ ಸಾಲ ಕೊಟ್ಟ ಪ್ರತಿಭಾ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ಸಮೃದ್ಧಿ ಮತ್ತು ಪ್ರತಿಭಾ ಮಾತನಾಡಿರೋ ಆಡಿಯೋ ಒಂದು ಹೊರಬಿದ್ದಿದೆ. ಎಲ್ಲ ಕ್ಲಿಯರ್ ಆಯ್ತಾ ಪ್ರತಿಭಾ? ಆಯ್ತು. ಆಯ್ತು. ಈಗ ನನ್ನ ಅಕ್ಕನ ಟಾರ್ಗೆಟ್ ಮಾಡೋದು, ನನ್ನ ತಂದೆ ತಾಯಿನ ಟಾರ್ಗೆಟ್ ಮಾಡೋದು ನಿನ್ ಕಡೆಯಿಂದ ಆಗಲ್ಲ ಅಂತ ನಾನು ಅನ್ಕೋತೀನಿ. ನಾನು ಆಗ್ಲೇ ಅಲ್ಲೇ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದೀನಿ, ಇನ್ನು ನಿನ್ ತಂಟೆಗೆ ನಾನು ಬರಲ್ಲ. ಆಯ್ತಾ? ಎಲ್ಲದಕ್ಕೂ ಟೈಮ್ ಬಂದಾಗ ಹೇಳ್ತೀನಿ. ನೀನು ಟಾರ್ಗೆಟ್ ಕಾರುಣಿನ್ ಮಾಡಿದ್ರೆ, ಕಾರುಣಿನ್ ಟಾರ್ಚರ್ ಕೊಟ್ರೆ ಏನಾಗುತ್ತೆ, ಕಾರುಣಿನ್ ಏನ್ ಮಾಡಿದ್ರೆ ಇವಳು ಟಾರ್ಚರ್ ಕೊಟ್ಟಾಗ ಇವಳು ನನಗೆ ಟ್ರಿಗರ್ ಆಗ್ತಾಳ, ಅವಾಗ ಅವಳು ಟ್ರಿಗರ್ ಆದ್ರೆ ಅವಾಗ ನಮ್ಮ ಟ್ರಿಗರು. ಇವೆಲ್ಲ ನೀನ್ ಟಾರ್ಗೆಟ್ ಪ್ಲಾನ್ ಮಾಡಿದ್ಯಾ? ಆಯ್ತಾ? ಯಾವ್ದು ಸ್ಕ್ರೀನ್ ಶಾಟ್ ಇಟ್ಕೊಳ್ಳಿಲ್ಲ, ನೋಡ್ಬಿಟ್ಟು ಸುಮ್ನಾಗೋದೆ ನಾನು ಅದನ್ನೆಲ್ಲಾನು. ಆಯ್ತಾ? ಸಮಯ ಬಂದಾಗ ಎಲ್ಲ ತೆಗೆಸಿಸ್ತೀನಿ ಅದನ್ನ, ಎಲ್ಲಾರ ನಂಬರ್ ಇಂದನು. ಆಯ್ತಾನೋ? ಓಕೆನಾ? ಇನ್ನೇನಾದ್ರೂ ನನ್ಗೆ ಗೊತ್ತಾಗುತ್ತೆ ನಮ್ಮ ಅಕ್ಕನಿಗೆ ನೀನು ವಿಚಾರಕ್ಕೆ ಸಂಬಂಧ ಇಲ್ದಿರೋರ ನಮ್ಮ ಅಕ್ಕನ ಟಾರ್ಗೆಟ್ ಮಾಡೋದು, ಅವಳೇ ಬಿಡಲ್ಲ ಬಿಡು ನಿಮ್ಮನ್ನ. ಆಯ್ತಾ? ಸ್ವಲ್ಪ ದಿನ ಅವಳೇ ಬಿಡ. ಆಯ್ತು, ಹೋಗಿ ಮಾಡಿದಿರಲ್ಲ ಕೆಲ್ಸಗಳು. ಆಯ್ತಾ? ಇನ್ನೊಮ್ಮೆ ಕಿವಿಗ್ ಬಿತ್ತು ಅಂತ ಅಂದ್ರೆ ಗೊತ್ತಾಗುತ್ತೆ ಏನು ಎಲ್ಲಿ ಆನ್ಸರ್. ನೀನ್ ಹೆಂಗೆ ಹೋಗಿದ್ಯಾ, ಅವರು ಅದೇ ತರ ಅದೇ ರೂಟಲ್ಲೇ ಬರ್ತಾರೆ. ಅವ್ರು ನೀನ್ ಯಾವ ರೂಟಲ್ಲಿ ಹೋಗಿದ್ಯಾ ಅದೇ ರೂಟಲ್ಲಿ ಬರ್ತಾರೆ. ಇದೆಲ್ಲ ತಲೆನಲ್ಲಿ ಇರ್ಲಿ. ಇನ್ನೊಬ್ರು ಜೀವನ ಜೊತೆ ಆಟ ಆಡೋದು ಅಷ್ಟು ಈಸಿ ಅಲ್ಲ ಟಾರ್ಗೆಟ್ ಮಾಡಿ ಆಟ ಆಡೋದು. ಆಯ್ತಾ? ಸ್ವಲ್ಪ ತಲೆನಲ್ಲಿ ಇರ್ಲಿ. 2 ಲಕ್ಷ ನೀನ್ ಟ್ರಾನ್ಸ್ಫರ್ ಮಾಡ್ಬಿಟ್ಟು ಮೈಕ್ರೋ ಫೈನಾನ್ಸ್ ಬಡ್ಡಿ ಅಂತ ಕೇಳ್ಬಿಟ್ಟು ನೀನು ಅಲ್ಲೋಗಿ 3 ಲಕ್ಷ ಅಂತ ಹೇಳ್ತಿದ್ಯಾ? ಕಾರುಣ್ಯ ಸೋದರಿ ವಿರುದ್ಧ ದಾಖಲಾಗಿತ್ತು ಮತ್ತೊಂದು ಎನ್ಸಿಆರ್. ಕಪಿಲ್ ಬಳಿ 4 ಲಕ್ಷ ರೂಪಾಯಿ ಪಡೆದುಕೊಂಡಿದ್ದ ಸಮೃದ್ಧಿ. ಇದು ನಟಿ ಕಾರುಣ್ಯ ತಂಗಿ ಸಮೃದ್ಧಿ ವಿರುದ್ಧ ದಾಖಲಾಗಿರೋ ಮತ್ತೊಂದು ಎನ್ಸಿಆರ್. ಕಪಿಲ್ ಅನ್ನೋರ ಕೈಯಿಂದಲೂ 4 ಲಕ್ಷ ರೂಪಾಯಿ ಪಡೆದು ಕೊಡದೆ ಸಬೂಬು ಹೇಳ್ತಿದ್ದಾರೆ ಅಂತ ಆರೋಪಿ 2025 ಆಗಸ್ಟ್ 11ರಂದು ಕೆಂಗೇರಿ ಠಾಣೆಯಲ್ಲಿ ಎನ್ಸಿಆರ್ ದಾಖಲಿಸಿದ್ದಾರೆ. ಇನ್ನು ಅತ್ತ ನಟಿ ಕಾರುಣ್ಯರಾಮ್ ಕೊಟ್ಟ ದೂರಿನ ಮೇರೆಗೆ ಸಿಸಿಬಿ ಪೊಲೀಸರು ದೂರಿನ ಸಂಬಂಧ ಅಗತ್ಯ ದಾಖಲೆ ಒದಗಿಸುವಂತೆ ನೋಟಿಸ್ ಕೊಡಲು ಸಿದ್ಧತೆ ನಡೆಸುತ್ತಿದ್ದಾರೆ. ಒಟ್ಟಾರೆ ತಂಗಿಯಿಂದ ಅಕ್ಕ ಒದ್ದಾಡುವಂತಾಗಿದ್ದು ಈ ಕೇಸ್ ಮತ್ಯಾವ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.